ನಮಸ್ಕಾರ. ನಾವು ಸಮಾಜದಲ್ಲಿ ಬದುಕುತ್ತಿದ್ದೇವೆ, ಆದರೆ ಸಮಾಜದ ನಿಯಮಗಳು ನಮಗೆ ತಿಳಿದಿದೆಯೇ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಸಂಘೆ ಶಕ್ತಿ ಕಲೌ ಯುಗೆ, ಅಂದರೆ ಈ ಯುಗದಲ್ಲಿ ಸಂಘಟನೆ ಅಥವಾ ಸಮಾಜವೇ ಶಕ್ತಿ. ಆದರೆ ಅದೇ ಸಮಾಜವು ಕೆಲವೊಮ್ಮೆ ವ್ಯಕ್ತಿಯನ್ನು ತುಳಿಯಲು ಪ್ರಯತ್ನಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಸಮಾಜದೊಂದಿಗೆ ಹೊಂದಿಕೊಂಡು ಸಮಾಜವನ್ನು ಸುಧಾರಿಸುವುದು ಹೇಗೆ? ಇಂದು ನಾವು ಚಾಣಕ್ಯರ ಸಾಮಾಜಿಕ ನೀತಿಗಳ ಬಗ್ಗೆ ತಿಳಿಯೋಣ. 1. ಸಮಾಜ ಮತ್ತು ವ್ಯಕ್ತಿಯ ಸಂಬಂಧ. ಇಂಡಿವಿಜುವಲ್ ವರ್ಸಸ್ ಸೊಸೈಟಿ. ಚಾಣಕ್ಯರ ಮೊದಲ ಪಾಠ ತ್ಯಜೇದೇಕಂ ಕುಲಸ್ಯಾರ್ಥೆ, ಅಂದರೆ ಸಮಾಜದ ಹಿತಕ್ಕಾಗಿ ಒಬ್ಬ ವ್ಯಕ್ತಿಯನ್ನು, ದೇಶದ ಹಿತಕ್ಕಾಗಿ ಒಂದು ಗ್ರಾಮವನ್ನು ತ್ಯಾಗ ಮಾಡಬೇಕಾಗಿ ಬಂದರೂ ಹಿಂಜರಿಯಬೇಡಿ. ಸಮಾಜ ಎನ್ನುವುದು ಎಲ್ಲರ ಉಳಿತಿಗಾಗಿ ಇರಬೇಕೇ ಹೊರತು ಕೇವಲ ಒಬ್ಬರ ಸ್ವಾರ್ಥಕ್ಕಾಗಿಯಲ್ಲ. ವ್ಯಕ್ತಿಯು ಸಮಾಜಕ್ಕೆ ನೀಡಿದ ಗೌರವವು ಆತನಿಗೆ 10ರಷ್ಟು ಮರಳಿ ಬರುತ್ತದೆ. ಸಮಾಜವನ್ನು ಪ್ರೀತಿಸಿ, ಆದರೆ ಸಮಾಜದ ತಪ್ಪುಗಳನ್ನು ಪ್ರಶ್ನಿಸುವ ಧೈರ್ಯವನ್ನು ಬೆಳೆಸಿಕೊಳ್ಳಿ. ಸಾಮಾಜಿಕ ನ್ಯಾಯ ಮತ್ತು ಸಜ್ಜನರ ಮೌನ. ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಸೈಲೆನ್ಸ್ ಆಫ್ ಗುಡ್ ಪೀಪಲ್. ಚಾಣಕ್ಯರು ಎಚ್ಚರಿಸುತ್ತಾರೆ, ದುಷ್ಟರ ದಬ್ಬಾಳಿಕೆಗಿಂತ ಸಜ್ಜನರ ಮೌನ ಸಮಾಜಕ್ಕೆ ಹೆಚ್ಚು ಅಪಾಯಕಾರಿ. ಸಮಾಜವು ಕೆಟ್ಟು ಹೋಗಲು ಕಾರಣ ದುಷ್ಟರ ಶಕ್ತಿಯಲ್ಲ, ಬದಲಿಗೆ ಒಳ್ಳೆಯವರು ಸುಮ್ಮನಿರುವುದು. ಸಮಾಜದಲ್ಲಿ ಅನ್ಯಾಯ ನಡೆದಾಗ ದನಿ ಎತ್ತುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಚಾಣಕ್ಯನ ನೀತಿಯಂತೆ ಸಮಾಜವು ಸುಧಾರಿಸಬೇಕೆಂದರೆ ಶಿಕ್ಷಣ ಮತ್ತು ನೈತಿಕತೆ ಪ್ರತಿಯೊಬ್ಬರಿಗೂ ತಲುಪಬೇಕು. ಸಮಾಜದಲ್ಲಿ ನಿಮ್ಮ ಸ್ಥಾನ, ಯೋರ್ ಸ್ಟೇಟಸ್ ಇನ್ ಸೊಸೈಟಿ. ಚಾಣಕ್ಯನ ಪ್ರಕಾರ ಸಮಾಜವು ಕೇವಲ ಧನವಂತನನ್ನೋ ಅಥವಾ ಬಲವಂತನನ್ನೋ ಗೌರವಿಸುವುದಿಲ್ಲ, ಬದಲಿಗೆ ಜ್ಞಾನವಂತನನ್ನು ಗೌರವಿಸುತ್ತದೆ. ನಿಮ್ಮ ವ್ಯಕ್ತಿತ್ವವು ಸಮಾಜಕ್ಕೆ ಮಾದರಿಯಾಗಿರಲಿ. ಸಮಾಜದ ಉದ್ಧಾರಕ್ಕಾಗಿ ನೀವು ಮಾಡುವ ಸಣ್ಣ ಕೆಲಸವು ದೊಡ್ಡ ಬದಲಾವಣೆಗೆ ನಾಂದಿಯಾಗುತ್ತದೆ. ಚಾಣಕ್ಯರು ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ದು ಕೇವಲ ಅಧಿಕಾರಕ್ಕಾಗಿಯಲ್ಲ, ಬದಲಿಗೆ ಪ್ರಜೆಗಳಿಗೆ ಸುಖ ಮತ್ತು ಶಾಂತಿ ನೀಡುವ ಒಂದು ಸುಸಂಸ್ಕೃತ ಸಮಾಜಕ್ಕಾಗಿ. ಸಮಾಜವು ನಮಗೆ ಏನು ನೀಡಿದೆ ಎನ್ನುವುದಕ್ಕಿಂತ ನಾವು ಸಮಾಜಕ್ಕೆ ಏನು ನೀಡಿದ್ದೇವೆ ಎನ್ನುವುದು ಮುಖ್ಯ. ಒಳ್ಳೆಯ ಸಮಾಜದ ನಿರ್ಮಾಣ ನಮ್ಮ ಕೈಯಲ್ಲಿದೆ. ಸಮಾಜದಲ್ಲಿ ನಡೆಯುತ್ತಿರುವ ಯಾವ ಬದಲಾವಣೆ ನಿಮಗೆ ಇಷ್ಟವಿಲ್ಲ? ಕಾಮೆಂಟ್ನಲ್ಲಿ ತಿಳಿಸಿ. ಈ ಜಾಗೃತಿ ಮೂಡಿಸುವ ವಿಡಿಯೋವನ್ನು ನಿಮ್ಮ ಎಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜವಾಬ್ದಾರಿಯುತವಾಗಿರಿ, ಸಮಾಜವನ್ನು ಬೆಳಗಿ. ಇದು ನಿಮ್ಮ ಚಾಣಕ್ಯ.